ಒಂದು ಟೈಮಲ್ಲಿ ನನ್ನ ವೇಟ್ 87 kg ಆಗಿರ್ತಿತ್ತು. ಅದು ನನ್ನ ಪ್ರೆಗ್ನೆನ್ಸಿಯಿಂದ ವೇಟ್ ಗೇನ್ ಆಗಿತ್ತು. ನಾನು ಬರೀ 2 ತಿಂಗಳಲ್ಲಿ 12 kg ವೇಟ್ ಅನ್ನ ರಿಡ್ಯೂಸ್ ಮಾಡ್ಕೊಂಡಿದ್ದೀನಿ. ಅದು ವಿತೌಟ್ ಪಿಲ್ಸ್, ವಿತೌಟ್ ಹೆವಿ ಎಕ್ಸಸೈಸ್, ವಿತೌಟ್ ಹೆವಿ ಡಯಟ್. ಬಿಫೋರ್ ಡೆಲಿವರಿ ಎಲ್ಲರೂ ಅನ್ಕೊಂಡಿರ್ತಾರೆ ವೇಟ್ ತಾನೇ ರಿಡ್ಯೂಸ್ ಮಾಡ್ಕೊಂಡ್ರಾಯ್ತು, ಡೆಲಿವರಿ ಆದ ತಕ್ಷಣ ಡಯಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಅದ್ ಮಾಡಬೇಕು, ಇದ್ ಮಾಡಬೇಕು ಅನ್ಕೊಂಡಿರ್ತಾರೆ. ಬಟ್ ಅಲ್ಲಿ ಆಗೋದೇ ಬೇರೆ. ಬೇಬಿ, ಈ ಕಡೆ ಫ್ಯಾಮಿಲಿ, ಇನ್ನು ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿರತ್ತೆ, ಸ್ಟ್ಯಾಮಿನಾ ರಿಡ್ಯೂಸ್ ಆಗಿರತ್ತೆ. ಆಗ ರಿಲೇಟಿವ್ಸ್ ಕಮೆಂಟ್ ಮಾಡ್ತಾರೆ, ಇಷ್ಟು ದಪ್ಪ ಆಗಿದೆಯಾ, ಸಣ್ಣ ಆಗು, ಚೆನ್ನಾಗಿ ಕಾಣ್ತಿಲ್ಲ ನೀನು, ಅಂಡ್ ಓಲ್ಡ್ ಡ್ರೆಸ್ಸಸ್ ಫಿಟ್ ಆಗಲ್ಲ. ಅವಾಗ ಗೊತ್ತಾಗತ್ತೆ ವೇಟ್ ತುಂಬಾನೇ ಜಾಸ್ತಿ ಆಗಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಎಲ್ಲರೂ ಇದೊಂದು ಹೇಳ್ತಾರೆ, ವೇಟ್ ಅನ್ನ ರಿಡ್ಯೂಸ್ ಮಾಡ್ಕೋ, ತೆಳ್ಳಗಾಗು. ಬಟ್ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ ಮಾತ್ರ ಯಾರು ಹೇಳಲ್ಲ. ಕ್ರೇವಿಂಗ್ಸ್ ಅನ್ನ ಹೇಗ್ ಕಂಟ್ರೋಲ್ ಮಾಡ್ಬೇಕು, ಹಸುವನ್ನ ಹೇಗ್ ಕಂಟ್ರೋಲ್ ಮಾಡ್ಬೇಕು, ಇದೆಲ್ಲವನ್ನ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನೇನೆಲ್ಲ ಪ್ರಯತ್ನ ಪಟ್ನೋ, ನಾನೇನೆಲ್ಲ ಮಾಡಿ ಅದರಿಂದ ನನಗೆ ರಿಸಲ್ಟ್ ಬಂದಿದ್ಯೋ ಅದನ್ನ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಇವತ್ತು ತಿಳಿಸ್ತೀನಿ, ವಿತೌಟ್ ಟೇಸ್ಟ್ ಅಲ್ಲಿ ಕಾಂಪ್ರಮೈಸ್ ಆಗಲ್ದಂಗೆ ಹೆಲ್ತಿ ಅಂಡ್ ಟೇಸ್ಟಿ ಫುಡ್ ಅನ್ನ ತಿಂತಾನೆ ನೀವು ವೆಯ್ಟ್ ಅನ್ನ ರಿಡ್ಯೂಸ್ ಮಾಡ್ಕೊಳ್ಬಹುದು. ಆ ರೆಸಿಪೀಸ್ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕರೆಕ್ಟ್ ಆಗಿ ನೋಡಿ ಅಂಡ್ ಕೇಳಿಸ್ಕೊಳ್ಳಿ. ಅಂಡ್ ಇದನ್ನ ಮೆನ್, ವುಮೆನ್, ಮಕ್ಕಳು, ಏಜ್ಡ್ ಯಾರೆಲ್ಲ ಓವರ್ ವೇಟ್ ಆಗಿದಾರೋ ಎಲ್ಲರೂ ಮಾಡ್ಬೋದು, ಯಾವುದೇ ರಿಸ್ಟ್ರಿಕ್ಟ್ ಇಲ್ಲ. ವೆಯ್ಟ್ ಲಾಸ್ ಜೊತೆಗೆ ನಿಮ್ಗೆ ಫ್ಯಾಟ್ ಲಾಸ್ ಕೂಡ ಆಗತ್ತೆ. ಅಷ್ಟು ಅಮೇಝಿಂಗ್ ರಿಸಲ್ಟ್ ಸಿಗತ್ತೆ ನಿಮ್ಗೆ. ನಾನು ಹೇಗೆ ಹೇಳ್ತೀನೋ ಹಾಗೆ ಈ ಡಯಟ್ ಅನ್ನ ನೀವು ಫಾಲೋ ಮಾಡಿ. ರಿಸಲ್ಟ್ ಅಂತೂ ನೀವೇ ನೋಡ್ತಿರಲ್ಲ, ಬರೀ 1 ತಿಂಗಳಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ. ಅಂಡ್ ಇದನ್ನ ಟ್ರೈ ಮಾಡಿ ಆದ್ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟ್ ಎಷ್ಟು ಮುಖ್ಯ ಆಗತ್ತೆ ಅಂದ್ರೆ ಬೇರೆಯವ್ರಿಗೂ ಮೋಟಿವೇಶನ್ ಸಿಗತ್ತೆ. ಮೊದಲಿಗೆ ಇದನ್ನ ತಿಳ್ಕೊಳ್ಳಿ, ನಿಮ್ಮ ಡಯಟ್ ಅಲ್ಲಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಜಾಸ್ತಿ ಇನ್ಕ್ಲೂಡ್ ಮಾಡಬೇಕು. ದಿನಪೂರ್ತಿ 2 ಪೋರ್ಷನ್ ಹಣ್ಣಿಂದು, 4 ಪೋರ್ಷನ್ ವೆಜಿಟೇಬಲ್ಸ್ ಅನ್ನ ನೀವು ತಗೊಳ್ಬೇಕು. ನಿಮ್ಗೆ ವಿಟಮಿನ್ಸ್, ಮಿನರಲ್ಸ್, ಫೈಬರ್ ಅಂಶ ಸಿಗೋದೇ ಫ್ರೂಟ್ಸ್, ವೆಜಿಟೇಬಲ್ಸ್ ನಿಂದ. ನಿಮ್ಮ ಮೆಟಬಾಲಿಸಮ್ ನ ಬೂಸ್ಟ್ ಮಾಡುತ್ತೆ, ವೇಟ್ ಲಾಸ್ ಅನ್ನ ಫಾಸ್ಟ್ ಮಾಡುತ್ತೆ. ಇದಾದ್ಮೇಲೆ ಹೋಲ್ ಗ್ರೇನ್ಸ್ ಲೈಕ್ ಜೋಳದ ರೊಟ್ಟಿ, ಬಾಜರದ ರೊಟ್ಟಿ, ರಾಗಿ ರೊಟ್ಟಿ. ವೇಟ್ ಲಾಸ್ ಅಲ್ಲಿ ಎಲ್ಲರ ಅಪ್ಪ ಅಂದ್ರೆ ರಾಗಿಯನ್ನ ನೀವು ನಿಮ್ಮ ವೇಟ್ ಲಾಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗಲ್ಲ. ಹಾಗೆ ನಿಮ್ಮ ವೇಟ್ ಕೂಡ ಅಷ್ಟೇ ಫಾಸ್ಟ್ ಆಗಿ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ರಾಗಿ ಅಫೋರ್ಡಬಲ್ ಅಂಡ್ ವೆರಿ ನ್ಯೂಟ್ರಿಷಿಯಸ್. ಇದನ್ನ ಎಲ್ಲಾ ಸೀಸನ್ ಅಲ್ಲೂ ತಿನ್ಬೇಕು, ಅದೇ ಸೀಸನ್ ಅಲ್ಲಿ ತಿನ್ಬೇಕು, ಇದೇ ಸೀಸನ್ ಅಲ್ಲಿ ತಿನ್ಬೇಕು ಅನ್ನೋ ರಿಸ್ಟ್ರಿಕ್ಟ್ ಇಲ್ಲ, ಎಲ್ಲಾ ಸೀಸನ್ ಅಲ್ಲೂ ತಿನ್ಬೋದು. ನೆಕ್ಸ್ಟ್ ಪ್ರೋಟೀನ್ ಅನ್ನ ನೀವು ನಿಮ್ಮ ಪ್ರತಿಯೊಂದು ಮೀಲ್ಸ್ ಅಲ್ಲಿ, ನಾಷ್ಟದಲ್ಲಾಗಿರ್ಲಿ, ಊಟದಲ್ಲಾಗಿರ್ಲಿ, ರಾತ್ರಿ ಊಟದಲ್ಲಾಗಿರ್ಲಿ, ಎಲ್ಲದ್ರೂ ನೀವು ಸ್ವಲ್ಪನೇ ಪ್ರೋಟೀನ್ ಅನ್ನ ಆಡ್ ಮಾಡ್ಕೋತಾ ಹೋಗಿ. ಎಷ್ಟು ಜಾಸ್ತಿ ಪ್ರೋಟೀನ್ ಅನ್ನ ತಿಂತಿರೋ ಅಷ್ಟೇ ಮಸಲ್ ಗೇನ್ ಆಗತ್ತೆ. ಮಸಲ್ ಗೇನ್ ಆದಷ್ಟು ಫ್ಯಾಟ್ ಲಾಸ್ ಆಗತ್ತೆ. ನಮಗ್ ಮೇನ್ಲಿ ಬೇಕಾಗಿರೋದೇ ಫ್ಯಾಟ್ ಲಾಸ್ ಆಗ್ಬೇಕು. ಮಸಲ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟೇ ಫ್ಯಾಟ್ ರಿಡ್ಯೂಸ್ ಆಗ್ತಾ ಹೋಗತ್ತೆ. ನೆಕ್ಸ್ಟ್ ನೀರು ಚೆನ್ನಾಗಿ ಕುಡಿಬೇಕು. ಇದು ಒಂದು ಗೋಲ್ಡನ್ ರೂಲ್. ನಿಮ್ಮ ವೇಟ್ ಲಾಸ್ ಅಲ್ಲಿ ಇದು ಒಂದು ಗೋಲ್ಡನ್ ರೂಲ್ ತರ ಫಾಲೋ ಮಾಡಬೇಕು ನೀವು. ಇದನ್ನೇನಾದ್ರೂ ಫಾಲೋ ಮಾಡಿದ್ರೆ ನಿಮ್ಮ ವೇಟ್ ಲಾಸ್ ಬೆಣ್ಣೆ ತರ ಸರಾಗವಾಗಿ ಸಾಗತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಗತ್ತೆ. ದಿನಕ್ಕೆ 2-3 ಲೀಟರ್ ನೀರನ್ನ ಕುಡಿಬೇಕು. ನಿಮಗೆ ಅಳತೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆದ್ರೆ 1 ಲೀಟರ್ ಸ್ಟೈನ್ಲೆಸ್ ಸ್ಟೀಲ್ ಬಾಟಲ್ ನ ತಗೊಂಡಿಟ್ಕೊಳ್ಳಿ. ದಿನಕ್ಕೆ ಆ ಬಾಟಲ್ ಇಂದ 3 ಸರ್ತಿ ಆ ನೀರನ್ನ ನೀವು ಖಾಲಿ ಮಾಡಬೇಕು. ಇದೆಲ್ಲವನ್ನ ಹೇಗೆ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ. ನಾನು ಫಾಲೋ ಮಾಡಿದ ಒಂದೊಂದು ಟಿಪ್ಸ್ ಅನ್ನ ಕೂಡ ನಾನು ಇವತ್ತು ಶೇರ್ ಮಾಡ್ತೀನಿ. ಬೆಳಗ್ಗೆ 7 ಗಂಟೆಗೆನೆ ಎದ್ದು ನಿಮ್ಮ ಮಾರ್ನಿಂಗ್ ಡ್ರಿಂಕ್ ಅನ್ನ ತಗೊಳ್ಳಿ. ಫಸ್ಟಿಗೆ ನಿಮ್ಮ ದೇಹಕ್ಕೆ ಹೋಗ್ಬೇಕಾಗಿರೋದು ಡಿಟಾಕ್ಸ್ ಡ್ರಿಂಕ್. ಇದಕ್ಕೆ 2-3 ಆಪ್ಷನ್ ಇರುತ್ತೆ. ಚಿಯಾ ಸೀಡ್ಸ್, ಲೆಮನ್ ಅಂಡ್ ಹನಿ, ಇದೊಂದು ನೀರಾದ್ರೆ, ಮತ್ತೆ ಸೋಂಪು ಕಾಳು, ಮೆಂತ್ಯ ಕಾಳನ್ನ ಹುರಿದು ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳಿ. ಅದನ್ನ 1 ಚಮಚೆ ನೀರಿಗೆ ಹಾಕಿ, ಅದಕ್ಕೆ 1/2 ಚಮಚೆ ಲಿಂಬೆಹಣ್ಣು, 1/2 ಚಮಚೆ ಜೇನುತುಪ್ಪವನ್ನು ಹಾಕಿ ಆ ನೀರನ್ನ ಕೂಡ ಕುಡಿಬಹುದು. ನೆಕ್ಸ್ಟ್ 30 ಮಿನಿಟ್ಸ್ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಮ ವೇಟ್ ಲಾಸ್ ಆದ್ಮೇಲೆ ನಿಮ್ಮ ಸ್ಕಿನ್ ಲಾಸ್ ಆಗಲ್ಲ. ಕಾರ್ಡಿಯೋ, ಸ್ಕಿಪ್ಪಿಂಗ್ ರೋಪ್ ಈ ರೀತಿಯಾದಂತ ಎಕ್ಸರ್ಸೈಸಸ್ ಅನ್ನ ಮಾಡಿದ್ರೆ ಸ್ಕಿನ್ ಲೂಸ್ ಆಗತ್ತೆ. ಬಟ್ ಸೂರ್ಯ ನಮಸ್ಕಾರದಲ್ಲಿ ಈ ಪ್ರಾಬ್ಲಮ್ ನಿಮ್ಗೆ ಕಾಣಿಸೋದಿಲ್ಲ. ಯಾಕಂದ್ರೆ ಸ್ಲೋಲಿ ಮಾಡೋದ್ರಿಂದ ನಿಮ್ಮ ವೇಟ್ ಲಾಸಿಗೆ ತುಂಬಾನೇ ಎಫೆಕ್ಟಿವ್ ಆಗಿ
ನಿಮ್ಮ ವೇಟ್ ಅನ್ನ ರಿಡ್ಯೂಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ 9ರಿಂದ 10 ಗಂಟೆ ಒಳಗಡೆನೆ ಮಾಡಬೇಕು. ನಿಮ್ಮ ಮನೇಲಿ ಏನ್ ಮಾಡಿರ್ತೀರೋ, ದೋಸೆ, ಇಡ್ಲಿ, ಪಡ್ಡು, ಚಪಾತಿ, ಪಲ್ಯ ಏನ್ ಮಾಡಿರ್ತೀರೋ ಅದನ್ನೇ, ಬಟ್ ಆಯಿಲ್ ಹಾಕ್ಬಾರ್ದು ಅಷ್ಟೇ. ಆಯಿಲ್ ಹಾಕಲ್ದಂಗೆ ನೀವು ಈ ಫುಡ್ ಅನ್ನ 1 ಮೀಡಿಯಂ ದೋಸೆ 2 ತಗೊಳ್ಬೋದು, ಇಡ್ಲಿ ಆದ್ರೆ 3ರಿಂದ 4 ತಗೊಳ್ಬೋದು. ಆಯಿಲು, ಶುಗರು, ಪ್ರಾಸೆಸ್ ಫುಡ್, ಪ್ಯಾಕೆಟ್ ಫುಡ್ ಈ 4 ಬಿಟ್ರೆ ನೀವು ವೇಟ್ ಹೇಗ್ ರೆಡ್ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಲ್ಲ. ಹಂಗ್ ವೇಟ್ ರೆಡ್ಯೂಸ್ ಆಗ್ತಾನೆ ಹೋಗುತ್ತೆ. ನೆಕ್ಸ್ಟ್ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಅಲ್ಲಿ 2 ಎನಿ ಫ್ರೂಟ್, ನಿಮ್ಮ ಮನೇಲಿ ಯಾವ ಫ್ರೂಟ್ ಇರತ್ತೋ ಅದನ್ನ ತಗೊಳ್ಳಿ. ಎಸ್ಪೆಷಲಿ ವೇಟ್ ಲಾಸ್ ಅಲ್ಲಿ ಹೆಲ್ಪ್ ಮಾಡೋದಂದ್ರೆ ಪೈನಾಪಲ್ಲು, ಆಪಲ್, ಕಲ್ಲಂಗಡಿ ಹಣ್ಣು, ಮೋಸಂಬಿ ಹಣ್ಣು, ಈ ರೀತಿಯಾದಂಥ ಫ್ರೂಟ್ಸ್ ತಿಂದ್ರೆ ನೀವು ನಿಮ್ಮ ಮೆಟಬಾಲಿಸಮ್ ಸ್ಪೀಡ್ ಅಪ್ ಆಗುತ್ತೆ, ವೇಟ್ ಲಾಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಫಾರ್ ದ ಲಂಚ್ 2ರಿಂದ 3 ಗಂಟೆ ಒಳಗಡೆ ಮಿಕ್ಸ್ ವೆಜಿಟೇಬಲ್ ಪಲ್ಯ ವಿತ್ ಸ್ವೀಟ್ ಕಾರ್ನ್ ಅಂಡ್ ಮಿಕ್ಸ್ ಕಾಳಿನ ಪಲ್ಯ. ಇದನ್ನು ಹೇಗೆ ಮಾಡೋದು? ಒಂದು ಪಾತ್ರೆಗೆ 1 ಟೀ ಸ್ಪೂನ್ ಕೊಕೊನಟ್ ಆಯಿಲ್, ಸ್ವಲ್ಪ ಜೀರಿಗೆ, ಸ್ವಲ್ಪ ಈರುಳ್ಳಿ ಅಂಡ್ ಬಾಯ್ಲ್ಡ್ ಸ್ವೀಟ್ ಕಾರ್ನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಸ್ವಲ್ಪ ಟೊಮ್ಯಾಟೋನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ್ಮೇಲೆ ನಾವು ಈಗಾಗಲೇ ಕುದಿಸಿಟ್ಕೊಂಡಿರುವಂತ ತರಕಾರಿಯನ್ನ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ಅದನ್ನೆಲ್ಲ ಹಾಕೊಳ್ಬೋದು ನೀವು. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಬೀಟ್ರೂಟ್ ಅನ್ನ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನೆಲ್ಲ ನೀವು ಬಳಸ್ಕೊಳ್ಬೋದು. ಜಾಸ್ತಿ ತರಕಾರಿಯನ್ನ ಹಾಕಿ ಫೈಬರ್ ಅಂಶ ಜಾಸ್ತಿ ಸಿಗತ್ತೆ, ನಿಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ ನೀರ್ ಹಾಕಿ 2ರಿಂದ 3 ನಿಮಿಷ ಹಾಗೆ ಅದನ್ನ ಕಂಬೈಂಡ್ ಆಗೋದಿಕ್ ಬಿಡಿ. ಇದೇ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕೊಳ್ಳಿ, ಸ್ವಲ್ಪ ಈರುಳ್ಳಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಜೀರಾ ಪೌಡರ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂಡ್ ಈಗ ಮಿಕ್ಸ್ ಕಾಳುಗಳು, ನಾನಿಲ್ಲಿ ಹೆಸರು ಕಾಳು, ಕಡಲೆಕಾಳು, ರಾಜ್ಮಾನ ತಗೊಂಡಿದ್ದೀನಿ. ಇದರೊಳಗಡೆ ಜಾಸ್ತಿ ಪ್ರೋಟೀನ್ ಮತ್ತೆ ನಮ್ಮ ವೇಟ್ ಲಾಸ್ಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಹೆಸರು ಕಾಳು, ರಾಜ್ಮಾ ಆಗಿಲಿ ನಮಗೆ ಅದರಿಂದ ಪ್ರೋಟೀನ್ ಜಾಸ್ತಿ ಸಿಗತ್ತೆ ಅಂಡ್ ವೇಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. 2 ಕಪ್ ನೀರ್ ಹಾಕಿ 2 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳಿ. ಈಗ ಚಪಾತಿ ಹಿಟ್ಟಿಗೆ ಸ್ವಲ್ಪ ಅಜ್ವೈನ್ ಕಾಳನ್ನ ಹಾಕೊಳ್ಳಿ. ಅಜ್ವೈನ್ ಕಾಳು ನಮ್ಮ ಫುಡ್ ಅನ್ನ ತುಂಬಾ ಬೇಗನೆ ಡೈಜೆಸ್ಟ್ ಮಾಡುತ್ತೆ. ಹೀಗೆ ಸ್ವಲ್ಪ ಕೈಯಲ್ಲಿ ತಗೊಂಡು ಅದನ್ನ ಕೈಯಲ್ಲಿ ಮಸದು ಹಾಕಿ. ಹಾಗೆ 1 ಕಪ್ ಕ್ಯಾರೆಟ್ ಅನ್ನ ತುರಿದು ಹಾಕ್ತಾ ಇದ್ದೀನಿ. ನಾನು ಎಲ್ಲೆಲ್ಲಿ ವೆಜಿಟೇಬಲ್ಸ್ ನ ಆಡ್ ಮಾಡೋ ಚಾನ್ಸ್ ಸಿಗತ್ತೋ ಅಲ್ಲೆಲ್ಲ ವೆಜಿಟೇಬಲ್ಸ್ ನ ಆಡ್ ಮಾಡ್ಕೋತಾ ಹೋಗ್ತೀನಿ. ಯಾಕಂದ್ರೆ ವೆಜಿಟೇಬಲ್ಸ್ ಎಷ್ಟು ತಿಂತೀವೋ ಅಷ್ಟು ನಮಗೆ ನ್ಯೂಟ್ರಿಷನ್ ಸಿಗತ್ತೆ, ಹಾಗೆ ಫೈಬರು ಸಿಗತ್ತೆ, ಅಷ್ಟೇ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಆಗ್ಲೇ ವೆಜಿಟೇಬಲ್ ಕುದಿಸಿದ ನೀರಿತ್ತಲ್ಲ, ಅದೇ ನೀರಿಂದ ಈಗ ಹಿಟ್ಟನ್ನ ನಾದ್ಕೋತಾ ಇದ್ದೀನಿ. ಯಾವುದು ವೇಸ್ಟ್ ಆಗೋದಕ್ಕೆ ಬಿಡಲ್ಲ. ಇದಾದ್ಮೇಲೆ ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳಿ. ಸೊ ರೆಡಿ ಆಯ್ತು ನಮ್ಮ ಹೈ ಇನ್ ಪ್ರೋಟೀನ್ ಲಂಚ್. ಈಗ ಸರ್ವ್ ಮಾಡ್ಕೊಳ್ಳೋಣ. ಫಸ್ಟ್ ಸಲಾಡ್ ಅನ್ನ ತಗೊಳ್ಳಿ, ಅದಾದ್ಮೇಲೆ 2 ತರದ ಪಲ್ಯಗಳನ್ನ ಹಾಕೊಳ್ಳಿ, 2 ಮೀಡಿಯಂ ಸೈಜ್ ಚಪಾತಿ, 1 ಕಪ್ ಮೊಸರು. ಇದು ಪ್ರಾಪರ್ ಇಂಡಿಯನ್ ಮೀಲ್, ಇದನ್ನ ನೀವು ಊಟ ಮಾಡಬಹುದು. ನೆಕ್ಸ್ಟ್ 4 to 5 PM 1 ಕಪ್ ಗ್ರೀನ್ ಟೀ, ಇದ್ರ ಜೊತೆಗೆ 1 ಆಪಲ್ ಅನ್ನ ತಗೋತೀನಿ. ನೆಕ್ಸ್ಟ್ ಇದಾದ್ಮೇಲೆ ಡಿನ್ನರ್ 7 ಗಂಟೆ ಅನ್ನೋಷ್ಟರಲ್ಲಿ ಡಿನ್ನರ್ ಮುಗ್ದಿರ್ಬೇಕು. ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರಾತ್ರಿ ಊಟವನ್ನ ಮುಗಿಸ್ಕೊಳ್ಳಿ. ಡೈಲಿ ಮಲ್ಟಿಗ್ರೇನ್ ರಾಗಿ ಹಿಟ್ಟಿನ ಮುದ್ದೆ ಇರುತ್ತೆ ಅಷ್ಟೇ, ಅದಕ್ಕೆ ದಿನ ಒಂದೊಂದು ವೆರೈಟೀಸ್ ಆಫ್ ಸಾಂಬಾರ್ ಇರುತ್ತೆ. ಈ ಮಲ್ಟಿಗ್ರೇನ್ ರಾಗಿ ಹಿಟ್ಟನ್ನ ಹೇಗ್ ಮಾಡೋದು? ಫಸ್ಟ್ ರಾಗಿಯನ್ನ 8ರಿಂದ 10 ಸತಿ ಚೆನ್ನಾಗಿ ತೊಳ್ಕೊಂಡು 24 ಗಂಟೆ ನೆನೆಸಿಡ್ಬೇಕು, ನೀರ್ ಒಳಗಡೆ ಹಾಕಿ ನೆನೆಸಿಡ್ಬೇಕು. ಇದಾದ್ಮೇಲೆ 24 ಗಂಟೆ ಆದ್ಮೇಲೆ ಅದನ್ನ ಇನ್ನೂ 1-2-3 ಸತಿ ಚೆನ್ನಾಗಿ ತೊಳೆದು ಅದನ್ನ ಮೊಳಕೆ ಕಟ್ಟಿಡಿ. ನೆಕ್ಸ್ಟ್ ಇನ್ನು 24 ಗಂಟೆ ಅದನ್ನ ಮೊಳಕೆ ಕಟ್ಟಿಡ್ಬೇಕು. ನಾನಿಲ್ಲಿ ತೋರಿಸ್ತಿರೋದು 1 kg ರಾಗಿಗೆ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. 24 ಗಂಟೆ ಆದ್ಮೇಲೆ ಮೊಳಕೆ ಬಂದಿರತ್ತೆ. ನೆಕ್ಸ್ಟ್ ಇದನ್ನ ಫ್ಯಾನ್ ಕೆಳಗಡೆ ಅಥವಾ ಬಿಸಿಲಿಗೆ ಒಣಗಿಸ್ಕೊಳ್ಳಿ. ಇದಾದ್ಮೇಲೆ ಗ್ಯಾಸ್ ಫ್ಲೇಮ್ ಅನ್ನ ಸಿಮ್ ಅಲ್ಲಿ ಇಟ್ಟು 5 ನಿಮಿಷ ಅದನ್ನ ಹುರ್ಕೊಳ್ಳಿ. ನಿಧಾನವಾಗಿ ಚೆನ್ನಾಗಿ ಹುರ್ಕೊಳ್ಳಿ, ಸಿಮ್ಮಲ್ಲೇ ಇಡಬೇಕು ಗ್ಯಾಸ್ ಫ್ಲೇಮ್ ಅನ್ನ. ಜೋರಾಗಿಟ್ರೆ ರಾಗಿ ಸುಟ್ಟೋಗುತ್ತೆ. ನೆಕ್ಸ್ಟ್ 250 ಗ್ರಾಮ್ ಹೆಸರು ಕಾಳನ್ನ ತಗೊಂಡು 2-3 ನಿಮಿಷ ಹುರ್ಕೊಳ್ಳಿ ಗ್ಯಾಸ್ ಸಿಮ್ಮಲ್ಲಿಟ್ಟು. 200 ಗ್ರಾಮ್ ಮಸೂರ್ ದಾಲ್, ಮೈಸೂರು ಬೇಳೆ ಅಂತಾರಲ್ಲ, ಅದನ್ನ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 2-3 ನಿಮಿಷ ಹುರ್ಕೊಂಡು ಅದಕ್ಕೆ ರಾಗಿಗೆ ಹಾಕೊಳ್ಳಿ. ಕಡಲೆಬೇಳೆ
100 ಗ್ರಾಂ ಕಡಲೆಬೇಳೆ, 150 ಗ್ರಾಂ ಕಾಜು, ಇವು ಎಲ್ಲವನ್ನ 2 ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಂಡು ರಾಗಿ ಮಿಕ್ಸ್ಗೆ ಹಾಕೊಳ್ಳಿ. 50 ಗ್ರಾಂ ಜೀರಿಗೆ ಅಂಡ್ 2 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು, ಇವೆಲ್ಲವನ್ನ ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆ ರಾಗಿ ಮಿಕ್ಸ್ಗೆ ಮಿಕ್ಸ್ ಮಾಡ್ಕೊಂಡು ಗಿರಣಿ ಹಾಕಿಸ್ಕೊಂಡು ಬನ್ನಿ. ಸೊ ರೆಡಿ ಆಯ್ತು ನಮ್ಮ ಮಲ್ಟಿಗ್ರೇನ್ ರಾಗಿ ಹಿಟ್ಟು. ಹೈ ಇನ್ ಕ್ಯಾಲ್ಸಿಯಂ ಅಂಡ್ ಐರನ್, ಕ್ವಾಲಿಟಿ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಸಿಗುತ್ತೆ ಇದರಿಂದ ನಿಮಗೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಫಾರ್ ಸಸ್ಟೈನ್ ಎನರ್ಜಿ, ಹೆಲ್ದಿ ಫ್ಯಾಟ್ಸ್ ಲೈಕ್ ವಿಟಮಿನ್ಸ್, ಮಿನರಲ್ಸ್, ಜಿಂಕ್, ಮೆಗ್ನೀಷಿಯಂ ಇದೆ. ಇಟ್ಸ್ ಪ್ಯಾಕ್ಡ್ ವಿತ್ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್, ರಿಚ್ ಇನ್ ಕ್ಯಾಲ್ಸಿಯಂ ಎಲ್ಲದ್ರಿಂದಾನು ತುಂಬಿಕೊಂಡಿದೆ. ಈ ರಾಗಿ ಹಿಟ್ಟಿಂದ ನೀವು ಏನೇ ರೆಸಿಪೀಸ್ ನ ಮಾಡ್ಕೊಂಡ್ರು ನಿಮ್ಗೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ. ಟೇಸ್ಟ್ ನಂತರೂ ಅಪ್ಪ ಹೇಳೋದೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಹಿಟ್ಟಿಂದ ದೋಸೆ ಮಾಡ್ಕೊಳ್ಬಹುದು, ಇಡ್ಲಿ ಮಾಡ್ಕೊಳ್ಬಹುದು, ರಾಗಿ ರೊಟ್ಟಿ ಮಾಡ್ಕೊಳ್ಬಹುದು, ಮುದ್ದೆ ಮಾಡ್ಕೊಳ್ಬಹುದು. ನಿಮಗೆ ಏನಾದ್ರೂ ಬೇಜಾರ್ ಅನ್ಸಿದ್ರೆ, ರಾಗಿ ಮುದ್ದೆ ಡೈಲಿ ತಿನ್ನೋದಕ್ಕೆ ಬೇಜಾರ್ ಅನ್ಸಿದ್ರೆ ರಾಗಿ ರೊಟ್ಟಿ ಒಂದ್ಸರ್ತಿ, ಮುದ್ದೆ ಒಂದ್ಸರ್ತಿ, ದೋಸೆ ಒಂದ್ಸರ್ತಿ, ಹೀಗೆ ದಿನ ಒಂದೊಂದು ಐಟಮ್ಸ್ ಅನ್ನ ನೀವು ಮಾಡ್ಕೊಂಡು ತಿನ್ಬೋದು. ಇದ್ರೊಳಗಡೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಗ್ಲೂಕೋಸ್ ಅನ್ನ ನಿಧಾನವಾಗಿ ರಿಲೀಸ್ ಮಾಡುತ್ತೆ. ಹಾಗಾಗಿ ನಿಮ್ಗೆ ಬೇಗ ಹೊಟ್ಟೆ ಹಸುವಾಗಲ್ಲ. ರಾತ್ರಿ ಹೊತ್ತು ಅಂತೂ ಇದು ಬೆಸ್ಟ್ ಚಾಯ್ಸ್ ಅಂತ. ಸ್ಪ್ರೌಟೆಡ್ ರಾಗಿಗೂ, ಮೊಳಕೆ ಹೊಡೆದಿರೋ ರಾಗಿಗೂ, ನಾರ್ಮಲ್ ರಾಗಿಗೂ ತುಂಬಾನೇ ವ್ಯತ್ಯಾಸ ಇದೆ. ಮೊಳಕೆ ಹೊಡೆದಿರೋ ರಾಗಿಯನ್ನ ನಮ್ಮ ದೇಹ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳತ್ತೆ. ಎಲ್ಲಾ ನ್ಯೂಟ್ರಿಷನ್ ಅನ್ನ ತುಂಬಾನೇ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳತ್ತೆ. ನೆಕ್ಸ್ಟ್ ಇದನ್ನ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀನಿ. ಇದಾದ್ಮೇಲೆ ಮುಗೀತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಡ್ರಿಂಕ್ ಇಂದಾನೆ ನನ್ನ ಡೇ ಶುರು ಆಗತ್ತೆ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಸಿಗ್ತೀನಿ ಮುಂದಿನ ಅಮೇಝಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.